ವಿರುದ್ಧ ಸಿಡಿದೆದ್ದಿದ್ದಾರೆ 108 ಆಂಬ್ಯುಲೆನ್ಸ್ನ ನೌಕರರು. ಹೊಸ ಟೆಂಡರ್ ಆತಂಕದಿಂದ 108 ಚಾಲಕರ ಕೆಲಸಕ್ಕೆ ಕುತ್ತು ಬಂದಿರುವಂಥದ್ದು. ಹೊಸ ಟೆಂಡರ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಚಾಲಕರು. ಸ್ಟಾಫ್ ನರ್ಸ್ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶ ಇಲ್ಲ. ಹೀಗಾಗಿ ಸರ್ಕಾರ ನಮ್ಮನ್ನ ಕೆಲಸಕ್ಕೆ ಪರಿಗಣಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನೌಕರರು. ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿರುವಂಥದ್ದು 108 ಆಂಬ್ಯುಲೆನ್ಸ್ನ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೊಸ ಟೆಂಡರ್ ಆತಂಕವನ್ನು ಸೃಷ್ಟಿಸಿದೆ. ಹೀಗಾಗಿ 108 ಆಂಬ್ಯುಲೆನ್ಸ್ನ ಚಾಲಕರ ಕೆಲಸಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಹೊಸ ಟೆಂಡರ್ನಲ್ಲಿ ಆಲ್ರೆಡಿ ಈಗ ಚಾಲಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಸ್ಟಾಫ್ ನರ್ಸ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತಹ ಅವಕಾಶ ಇಲ್ಲ. ಹೀಗಾಗಿ ಸರ್ಕಾರ ನಮ್ಮನ್ನ ಕೆಲಸಕ್ಕೆ ಪರಿಗಣಿಸಲಿಲ್ಲ ಅಂದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ 108 ಆಂಬ್ಯುಲೆನ್ಸ್ನ ನೌಕರರು. ಸೊ ಈಗ ಹೊಸ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಹೊಸ ಕೂಗು ಕೇಳಿ ಬರ್ತಾ ಇದೆ. 108 ಆಂಬ್ಯುಲೆನ್ಸ್ನ ನೌಕರರಿಂದ ಹೊಸ ಟೆಂಡರ್ ಕರೆದಿರುವಂಥದ್ದು ಸರ್ಕಾರ. ಹೀಗಾಗಿ 108 ಚಾಲಕರ ಕೆಲಸಕ್ಕೆ ಕುತ್ತು ಬರುವಂತಹ ಸಾಧ್ಯತೆ. ಹೊಸ ಟೆಂಡರ್ನಲ್ಲಿ ಆಲ್ರೆಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಚಾಲಕರು. ಮತ್ತೆ ಕೆಲಸಕ್ಕೆ ಈ ಸ್ಟಾಫ್ ನರ್ಸ್ಗಳನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂಥ ಅವಕಾಶ ಇಲ್ಲ. ಹೀಗಾಗಿ ಸರ್ಕಾರ ನಮ್ಮನ್ನು ಕೆಲಸಕ್ಕೆ ಪರಿಗಣಿಸಬೇಕು, ಮತ್ತೆ ನಮ್ಮನ್ನು ಸೇರಿಸ್ಕೊಳ್ಬೇಕು. ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ನೌಕರರು ಎಚ್ಚರಿಕೆಯನ್ನು ನೀಡಿದ್ದಾರೆ.